ಮೋಟ್ರ್ ರನ್ ಆಗುತ್ತೆ. ರನ್ನಿಂಗಲ್ಲಿ ಇದ್ದಾಗ ಮಾತ್ರ ಸರ್ಪ್ ಹಾಕಬೇಕು, ಮೊದಲೇ ಸರ್ಪ್ ಹಾಕಬಾರ್ದು. ಒಂದು ಸರಿಗೆ ಒಂದು 10 ರೂಪಾಯಿ ಸರ್ಪ್ ಅಂತ ಇಟ್ಕೊಳ್ಳಿ. ಇದು ರನ್ನಿಂಗ್ ಇದ್ದಾಗ ಹಾಕಿದ್ರೆ ನೋಡಿ ಸರ್ಪ್ ಹಾಕಿದ ತಕ್ಷಣ ಮಿಕ್ಸ್ ಆಗುತ್ತೆ. ಹಿಂಗೆ ಹಾಕಿ ಬಿಟ್ಬಿಡೋದು ಅಷ್ಟೇ, ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ನೀವೇನು ಅದನ್ನು ವೆಯ್ಟ್ ಮಾಡೋ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ನಿಮ್ಮ ಬಟ್ಟೆ ಹಾಕಿ 2 ನಿಮಿಷ ಆಗಲಿಲ್ಲ, ನೋಡಿ ನಿಮ್ಮ ಬಟ್ಟೆಲಿರೋ ಕೊಳೆ ವಾಟರ್ ಚೇಂಜ್ ಆಗುತ್ತೆ. ಕರೆಂಟ್ ಏನು ಹೊಡಿಯಲ್ಲ. ನೋಡಿ ಒಳಗಡೆ ಕೈ ಇಟ್ಟು ತೋರಿಸ್ತಾ ಇದ್ದೀನಿ, ಕರೆಂಟ್ ಏನು ಹೊಡಿಯಲ್ಲ. ಸರ್ ನೋಡಿ ಟೈಮರ್ ಆಫ್ ಆಯಿತು. ಇವಾಗ ಬಟ್ಟೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಕಾಲರೆಲ್ಲ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ನಿಮಗೆ. ಓಕೆ ಸರ್, ಬಟ್ಟೆ ಹಾಕ್ಬಿಟ್ಟು ಅದು ಹೇಗೆ ಯೂಸ್ ಆಗುತ್ತೆ ಸರ್? ಓಕೆ ಸರ್ ತೋರಿಸ್ತೀನಿ. ನೋಡಿ ಇದನ್ನು ನೀರನ್ನು ಮ್ಯಾನ್ಯುಯಲಾಗಿ ಮೇಲಿಂದ ಹಾಕ್ಬೋದು, ಇಲ್ಲಾಂದರೆ ಇನ್ಪುಟ್ ಇದೆಯಲ್ಲ ಇದಕ್ಕೆ ಒಂದು ಪೈಪ್ ಕಲೆಕ್ಷನ್ ಕೊಟ್ಕೊಂಡು ನಲ್ಲಿಯಿಂದ ಫಿಲ್ ಮಾಡ್ಕೋಬೋದು. ಇನ್ನು ಮ್ಯಾನ್ಯುಯಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಒಂದ್ 2 ಬಕೆಟ್ ನೀರು ಹಿಡಿಯುತ್ತಾ? ಹೌದು ಸರ್, ಹೌದು. ನೋಡಿ ಇಲ್ಲಿ ಇನ್ಪುಟ್ ಫಿಟ್ ಮಾಡಿದ್ದೀನಿ. ಇಲ್ಲಿಂದ 1 ಇಂಚ್ ಕೆಳಗಡೆ ಇಲ್ಲಿವರೆಗೂ ನೀರು ಹಾಕ್ಬೋದು. ಇಲ್ಲಿವರೆಗೂ ನೀರು ಹಾಕ್ಬಿಟ್ಟು ಟೈಮರ್ ಆನ್ ಮಾಡಿದಾಗ ಮೋಟ್ರ್ ರನ್ ಆಗುತ್ತೆ. ಅಲ್ಲಿವರೆಗೂ ಮೋಟ್ರ್ ಆಗಲ್ಲ. ಇದ್ರ ಮೇಲೆ ನೀರು ಬಿದ್ದರೂ ಏನೂ ಆಗಲ್ಲ. ಒಳಗಡೆ ಕರೆಂಟ್ ಇದ್ರೆ ಏನಲ್ಲ. ಪವರ್ ಆನ್ ಮಾಡಿ ಇಟ್ಟಿದ್ದೀನಿ ನೋಡಿ, ಕರೆಂಟ್ ಏನು ಹೊಡಿಯಲ್ಲ, ಏನಿಲ್ಲ. ನೀರು ಹಾಕಾದ್ಮೇಲೆ ಟೈಮರ್ ಆನ್ ಮಾಡಬೇಕು. ನೋಡಿ 5 ನಿಮಿಷ ಆನ್ ಮಾಡಿದ್ದೀನಿ. ಟೈಮರ್ ಆನ್ ಮಾಡಿದಾಗ ಮೋಟ್ರ್ ರನ್ ಆಗುತ್ತೆ. ಆನ್ ಮಾಡ್ತಿದ್ದಂಗೆ ಮೋಟ್ರ್ ರನ್ ಆಗುತ್ತೆ. ರನ್ನಿಂಗಲ್ಲಿ ಇದ್ದಾಗ ಮಾತ್ರ ಸರ್ಪ್ ಹಾಕಬೇಕು, ಮೊದಲೇ ಸರ್ಪ್ ಹಾಕಬಾರ್ದು. ಒಂದು ಸರಿಗೆ ಒಂದು 10 ರೂಪಾಯಿ ಸರ್ಪ್ ಅಂತ ಇಟ್ಕೊಳ್ಳಿ. ಇದು ರನ್ನಿಂಗ್ ಇದ್ದಾಗ ಹಾಕಿದ್ರೆ ನೋಡಿ ಸರ್ಪ್ ಹಾಕಿದ ತಕ್ಷಣ ಮಿಕ್ಸ್ ಆಗುತ್ತೆ. ಯಾವ ಪೌಡರ್ ಬೇಕಾದ್ರೆ ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು. ಇದರಲ್ಲಿ ಏನಂದರೆ ಈಗ ಅಮೌಂಟ್ ಬಂದು ತುಂಬ ಹೆವಿ ಇರುತ್ತೆ. 20,000-30,000 ಕೊಟ್ಟು ತೊಗೊಳ್ತಿರೋ ಮಿಷಿನ್ ಅದಕ್ಕಿಂತ ಕ್ಲೀನಾಗಿ ವಾಶ್ ಆಗುತ್ತೆ. ಇದನ್ನು ಮೂವಿಂಗು ಈಸಿ. ವಾಷಿಂಗ್ ಆದಮೇಲೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗಿಡ್ಬೋದು. ಅದ್ರ ಥರ ಒಂದೇ ಜಾಗದಲ್ಲಿ ಫಿಕ್ಸಿಂಗ್ ಇಡೋದು ಅವಶ್ಯಕತೆ ಇರಲ್ಲ. ಇದು ಬಟ್ಟೆನೂ ಅಷ್ಟೇ, ಅದಕ್ಕಿಂತ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ ಇದು ಸರ್ಪ್ ಹಾಕಾದ್ಮೇಲೆ ಜಸ್ಟ್ ಹಿಂಗೆ ಹಾಕಿ ಬಿಟ್ಬಿಡೋದು ಅಷ್ಟೇ, ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ನೀವೇನು ಅದನ್ನು ವೆಯ್ಟ್ ಮಾಡೋ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಜಸ್ಟ್ ಒಂದೊಂದೇ ಬಟ್ಟೆ ಈ ಥರ ಹಾಕ್ಬಿಡ್ಬೇಕು. ಅಂದ್ರೆ ಇದು ಬಟ್ಟೆ ಹಾಕಕ್ಕೆ ಲಿಮಿಟ್ ಇದೆಯಾ ಏನಾರ? ಹೌದು, ಒಂದು ಸರಿಗೆ 4 ಜೊತೆ ಬಟ್ಟೆ, 4ರಿಂದ 5 ಜೊತೆ ಬಟ್ಟೆ ಇರುತ್ತೆ. 4 ಪ್ಯಾಂಟು 4 ಶರ್ಟು ಒಂದೇ ಸರಿಗೆ ಹಾಕ್ಬೋದು. ಶಾರಿ ಗಿರಿ ಹಾಕ್ತಾರೆ ಅಂದರೆ 2 ಶಾರಿ ಹಾಕಬೇಕು. ಎಲ್ಲ ಸಬ್ಸೈಡ್ ಹಾಕ್ತಾರೆ. ನಮ್ಮ ಟೆಕ್ನಿಷಿಯನ್ ಬಂದಾಗ ಅದನ್ನ ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ನೋಡಿ ಈ ಥರ ಹಾಕಿ ಬಿಟ್ಬಿಟ್ರೆ ಆಯಿತು. ಇಲ್ಲಿ ಓಪನಿಂಗ್ ಕಟ್ಕೊಳತ್ತೆ, ಏನೂ ಕಟ್ಕೊಳ್ಳಲ್ಲ ನಿಮಗೆ. ಎಲ್ಲ ಓಪನಿಂಗ್ ಗೊತ್ತಾಗುತ್ತೆ. ನಿಮ್ಮ ಬಟ್ಟೆಲಿರೋ ಕೊಳೆ ಹೋಗ್ತಾ ಇದೆಯಾ ಇಲ್ವ ಅಂತ ಗೊತ್ತಾಗುತ್ತೆ. ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಕ್ಯಾಪ್ ಇದೆ, ಈ ಥರ ಮುಚ್ಬೋದು. ಆ ಸೌಂಡು ಬರಲ್ಲ. ಬೇಡ ಅಂದರೆ ಓಪನ್ ಇಟ್ಕೋಬೋದು. ನೋಡಿ ಹಾಕಿ 1 ನಿಮಿಷ ಆಗಿಲ್ಲ, ಅಲ್ಲೇ ಬಟ್ಟೆಲಿರೋ ಕೊಳೆ ಗೊತ್ತಾಗ್ತಾ ಇರುತ್ತೆ. ಇದು ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ 2 ಕಡೆ ರನ್ ಆಗ್ತಾ ಇರುತ್ತೆ. ಬೆಡ್ಶೀಟ್ ಹಾಕಿದ್ರೆ ಒಂದೆರಡು ಹಾಕ್ಬೋದು ಸರ್. ಬೆಡ್ಶೀಟ್ ಹಾಕೋಂಗಿಲ್ಲ ಸರ್. ಇದಕ್ಕೆ ಬೆಡ್ಶೀಟ್ ಬಂದು ಸಿಂಗಲ್ ಬೆಡ್ಶೀಟ್ ಇರುತ್ತಲ್ಲ, ಅದು ಬೆಡ್ ಮೇಲೆ ಹಾಕುವಂಥದ್ದು ಇರುತ್ತಲ್ಲ, ಬಟ್ಟೆ ತೆಳು ಬಟ್ಟೆ, ಆ ಥರದ್ದು ಸಿಂಗಲ್ ಹಾಕೊಂಡು ವಾಶ್ ಮಾಡ್ಬೋದು. ಬಟ್ಟೆ ಯಾವುದಾದ್ರೂ ಹಾಕ್ಬೋದು. ಬಟ್ಟೆ, ಶೂ, ಮ್ಯಾಟು ಪ್ರತಿಯೊಂದು ಯೂಸ್ ಮಾಡ್ಬೋದು. ಇಲ್ಲೇನೋ ಯಾವಾಗಲೂ ವೈಟ್ ಬಟ್ಟೆ ಫಸ್ಟ್ ವಾಶ್ ಮಾಡಿಕೊಂಡು ಆಮೇಲೆ ಕಲರ್ ಬಟ್ಟೆ ವಾಶ್ ಮಾಡ್ಕೊಂಡು ಉಳ್ಕೊಳ್ಳೋ ವೇಸ್ಟೇಜ್ ನೀರಲ್ಲಿ ಕಾಲು ವರ್ಷ ಮ್ಯಾಟು, ಶೂ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಬ್ಯಾಚುಲರ್ಗಂತೂ ತುಂಬ ಯೂಸ್ ಆಗುತ್ತೆ. ಬಟ್ಟೆ ವಾಶ್ ಮಾಡೋದೇ ಒಂದು ಇದಾಗಿರುತ್ತೆ ಅವ್ರಿಗೆ. ಅಂಥವ್ರಿಗಂತೂ ತುಂಬ ಇರುತ್ತೆ. ಅದು ಕಡಿಮೆ ಬೆಲೆಗೆ 20,000-30,000 ಕೊಡೋದಕ್ಕೆ ಅದನ್ನು ಸರ್ವಿಸ್ ಚಾರ್ಜ್ ಒಂದು ಕೆಟ್ಟೋದ್ರೆ ಸರ್ವಿಸ್ ಚಾರ್ಜ್ ಕೊಡೋ ದುಡ್ಡಲ್ಲಿ ಇದು ಹೊಸ ಮಿಷಿನ್ ಬರುತ್ತೆ. ಸೊ ಇದರಲ್ಲಿ ಏನಂದರೆ ಮೋಟ್ರು ವಾರಂಟಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮೋಟ್ರನ್ನ ಇವರು ರಿಪೇರಿ ಮಾಡಲ್ಲ, ಹೊಸ ಮೋಟ್ರನ್ನ ತಂದು ಫಿಟ್ ಮಾಡಿಕೊಡ್ತಾರೆ. ಸೊ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಬ್ಯಾಚುಲರ್ಸ್ಗೆ. ಸರ್ ಇದು ಟ್ಯಾಪಿಗೆ ಕನೆಕ್ಟ್ ಮಾಡೋದ್ರೆ ಇಲ್ಲಿ ಸರ್ ಇದು ಇನ್ಪುಟ್ ಇದೆಯಲ್ಲ ಸರ್, ಇದರಿಂದ ಒಂದು ಪೈಪ್ ಕನೆಕ್ಟ್ ಮಾಡ್ಬಿಟ್ಟು ನಲ್ಲಿಗೆ ಇಟ್ಟರೆ ನಾವು ಮ್ಯಾನ್ಯುಲಿ ಮೇಲ್ಗಡೆಯಿಂದ ಹಾಕೋದು ಅವಶ್ಯಕತೆ ಇರಲ್ಲ. ಅದೇ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನೀರು ತುಂಬಿಕೊಳ್ಳುತ್ತೆ. ಸೇಮ್ ಪ್ರೊಸೀಜರ್ ಇರುತ್ತೆ ಸರ್. ಟ್ಯಾಪ್ ಅನ್ನ ಕನೆಕ್ಟ್ ಮಾಡಿಲ್ಲ, 1-2 ಬಕೆಟ್ ನೀರು ಹಾಕೋದು. 2 ಬಕೆಟ್ 2.5 ಬಿಂದಿಗೆ ನೀರು ಹಿಡಿಯುತ್ತೆ ಒಂದ್ಸರಿಗೆ. ನೀರು ಹಾಕೊಂಡ್ರೆ ಆಯ್ತು. ನೋಡಿ ಸರ್, ಅಲ್ಲೇ ನಿಮ್ಮ ಬಟ್ಟೆ ಹಾಕಿ 2 ನಿಮಿಷ ಆಗಲಿಲ್ಲ, ನೋಡಿ ನಿಮ್ಮ ಬಟ್ಟೆಲಿರೋ ಕೊಳೆ ವಾಟರ್ ಚೇಂಜ್ ಆಗ್ಬಿಡುತ್ತೆ. ಇದು ಎಷ್ಟು ಟೈಮ್ ಹಿಡಿಯುತ್ತೆ ಸರ್? ಮಿನಿಮಮ್ ನಿಮ್ಮ ಬಟ್ಟೆ ಚೇಂಜ್ ಮಾಡ್ಕೋ ಮಿನಿಮಮ್ 15 ನಿಮಿಷ ಇರುತ್ತೆ. ಅದರಲ್ಲಿ ನೀವು ಟೈಮಿಂಗ್ ಹೆಂಗೆ ಬೇಕು ಇಟ್ಕೋಬೋದು. ಫುಲ್ ಗಲೀಜ್ ಇದೆ ಅಂದರೆ 15 ನಿಮಿಷ, ಮೀಡಿಯಮ್ ಆಗಿದೆ 10 ನಿಮಿಷ, ಒನ್ ಡೇ ಹಾಕೊಂಡ್ರೆ ಬಟ್ಟೆ ಒಂದು 5 ನಿಮಿಷ, ಆ ಥರ ಎಷ್ಟು ಬೇಕಾದ್ರೂ ಇಟ್ಕೋಬೋದು ಟೈಮರು. ಸರ್ ನೋಡಿ ಸರ್, ಏನಿಲ್ಲ, ಸಿಂಪಲ್. ಮನೆಯಲ್ಲಿ ಗ್ಯಾಸು ಮಿಕ್ಸಿ ಎಲ್ಲ ಆನ್ ಮಾಡಲ್ವ, ಆ ಥರ ರೈಟ್ ಸೈಡ್ಗೆ ಟರ್ನ್ ಮಾಡಬೇಕು. ಇದ್ರ ಮೇಲೆ ಬರ್ದೈತೆ ಡೋಂಟ್ ಟರ್ನ್ ಲೆಫ್ಟ್ ಅಂತ. ಸೊ ನೋಡಿ ಇದನ್ನು ಟೈಮರು 5 ನಿಮಿಷ, 10 ನಿಮಿಷ, 15 ನಿಮಿಷ ಟೈಮರ್ ಹಿಂಗೆ ಜಸ್ಟ್ ಟರ್ನ್ ಮಾಡೋದು. ಒಂದ್ಸರಿ ಆನ್ ಮಾಡಿದ್ಮೇಲೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋಕೆ ಹೋಗ್ಬಾರ್ದು. ಆಟೋಮೆಟಿಕ್ ಅದು ಆಫ್ ಅವರು ವೆಯ್ಟ್ ಮಾಡಬೇಕು. ಮತ್ತೆ ಬೇಕಾದ್ರೆ ಇನ್ನೊಂದು 5 ನಿಮಿಷ ಬೇಕು, 10 ನಿಮಿಷ ಬೇಕು, ನೀವು ಟರ್ನ್ ಮಾಡಿ ಇಟ್ಕೋಬೋದು. ಇಲ್ಲಿ ಆನ್ ಮಾಡ್ತಾ ಇದ್ದಂಗೆ ಇಲ್ಲಿ ಮೋಟರ್ ರನ್ ಆಗುತ್ತೆ. ಸೊ ಆಟೋಮೆಟಿಕ್ ಅದು ಬಟ್ಟೆ ವಾಶ್ ಆದ ತಕ್ಷಣ ಅದು ಆಫ್ ಆಗಿರುತ್ತೆ.
ನೀವೇನು ಅದನ್ನು ವೆಯ್ಟ್ ಮಾಡಿ ಇಲ್ಲಿಂದ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಬೇರೆ ವರ್ಕ್ ಮಾಡ್ಬೋದು ಸರ್. ಈಗ ಚಿಕ್ಕ ಮಕ್ಕಳಿಗೆ ಓಪನ್ ಮಾಡಿಬಿಟ್ಟಿರ್ತಾರೆ, ಚಿಕ್ಕ ಮಕ್ಕಳು ಕೈ ಹಾಕೋದು ಅದು ಇದು ಮಾಡೋದು ಸರ್. ನೋಡಿ ಈಗ ನಾವು ಮೊದಲೇ ಹೇಳ್ದಂಗೆ ಇದು ಕರೆಂಟ್ ಏನು ಸಂಬಂಧ ಇಲ್ಲ. ನೀವು ರನ್ನಿಂಗ್ ಟೈಮಲ್ಲಿ ಕೈ ಇಟ್ಟರು ಏನಾಗಲ್ಲ. ಬಟ್ಟೆ ತೆಗಿಬೇಕಾದ್ರೆ ಮಾತ್ರ ಮೇನ್ ಪವರ್ ಆಫ್ ಮಾಡ್ಕೊಂಡು ತೆಗೀರಿ ಅಂತ ಹೇಳ್ತೀವಿ. ಇನ್ ಕೇಸ್ ನೋಡಿ ಇವಾಗ ನಾನು 5 ನಿಮಿಷ ಟೈಮರ್ ಇಟ್ಟಿದ್ದೀನಿ, ಇನ್ನೂ 2 ನಿಮಿಷ ಇದೆ, ಇವಾಗಲೇ ಬಟ್ಟೆ ತೊಗೋಬೇಕು ಅಂದಾಗ ಮೇನ್ ಪವರ್ ಆಫ್ ಮಾಡಿದ್ರೆ ಆಯಿತು, ಬಟ್ಟೆ ತೊಗೋಬೋದು. ರನ್ನಿಂಗ್ ಟೈಮಲ್ಲಿ ಎತ್ತಾರೆ ಎಲ್ಲ ಕಡೆ ಈ ಚೆಲ್ಲತ್ತೆ ಅನ್ನೋದೊಂದು ಬಿಟ್ಟರೆ ಕರೆಂಟ್ ಏನು ಹೊಡಿಯಲ್ಲ. ನೋಡಿ ಒಳಗಡೆ ಕೈ ಇಟ್ಟು ತೋರಿಸ್ತಾ ಇದ್ದೀನಿ, ಕರೆಂಟ್ ಏನು ಹೊಡಿಯಲ್ಲ ಇಲ್ಲಿ. ಇದೇನಂದರೆ ಈ ಕರೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲದೆ ಇಂಟರ್ನಲ್ ಕೇಬಲ್ ಮೋಟ್ರಿಗೆ ಮಾತ್ರ ಕರೆಂಟ್ ಹೋಗುತ್ತೆ, ಇದ್ರೊಳಗಡೆ ಕರೆಂಟ್ ಬರಲ್ಲ. ಸರ್ ನೋಡಿ ಟೈಮರ್ ಆಫ್ ಆಯಿತು. ಇವಾಗ ಬಟ್ಟೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಕಾಲರೆಲ್ಲ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ನಿಮಗೆ. ಇದರಲ್ಲಿ ಏನಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅನುಕೂಲ ಆಗುತ್ತೆ. ಬ್ಯಾಚುಲರ್ಸ್ಗೆ ಮೂವಿಂಗ್ ಮಾಡೋದೇನು ತುಂಬ ಈಸಿ, ಈಗ ಜಾಗ ಇರಲ್ಲ ಇಡೋಕ್ಕೆ, ಅಂಥವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ವಾಷಿಂಗ್ ಆದಮೇಲೆ ತೊಗೊಂಡೋಗಿ ಮೂಲೆಗೆ ಇಡ್ಬೋದು, ಮೂವಿಂಗ್ ಏನೂ ಕಷ್ಟ ಇಲ್ಲ. ಮತ್ತು 12 kg ಇರುತ್ತೆ ಅಷ್ಟೇ. ಫ್ಯಾಮಿಲಿಗಳು ಏನಾದ್ರು ತೊಗೊಂಡು ಈಗ ತುಂಬ 20,000 30,000 ಕೊಟ್ಟು ತೊಗೊಳಕ್ಕಾಗಲ್ಲ, ಅಂಥವ್ರಿಗಂತೂ ಇದು ಬೆಸ್ಟ್ ಇದಾಗಿದೆ ಸರ್. ಇದುವರೆಗೆ ಎಷ್ಟು ಸೇಲ್ ಆಗಿದೆ ನಿಮ್ದು ಸರ್? ಈ ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಇದು? ಅದೇ ನಮ್ಮ ಫ್ರೆಂಡ್ ರೂಮಲ್ಲಿ. ನಿಮ್ಮ ಫ್ರೆಂಡ್ ರೂಮಲ್ಲಿ ಹೇಳಿ ನೀವು ತರಿಸಿದ್ರೆ ಇವಾಗ. ಸೊ ಇದೇ ಥರ ಒಬ್ಬರಿಂದ ಒಬ್ರಿಗೆ ತುಂಬ ಜನ ತಗೊಳ್ತಾ ಇದ್ದಾರೆ. ಇದು ನಿಮ್ಮ ಏರಿಯಾದಲ್ಲೇ ಒಂದು 200ರಷ್ಟು ನಾವು ಡೆಲಿವರಿ ಕೊಟ್ಟಿದ್ದೀವಿ. ಆಲ್ ಓವರ್ ಬೆಂಗಳೂರು ಬಿಡಿ, ಆಲ್ ಓವರ್ ಕರ್ನಾಟಕ ಅವರು ಬಸ್ಗೆ ಕಾರ್ಗೋದಲ್ಲೆಲ್ಲ ಹಾಕ್ತಾ ಇದ್ದೀವಿ. ಆಲ್ ಓವರ್ ಬೆಂಗಳೂರಲ್ಲೇ 1000 ಮೇಲೆ ನಾವು ಸೇಲ್ ಆಗಿದೆ ಆಲ್ರೆಡಿ. ಅಂದ್ರೆ ಜಾಸ್ತಿ ಬ್ಯಾಚುಲರ್ಸು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಬುಕ್ ಮಾಡ್ತಾ ಇದ್ದಾರೆ ಸರ್, ಒಬ್ರಿಗೊಬ್ರು. ಈಗ ತುಂಬ ಹೈ-ಫೈ ಜನನು ಬುಕ್ ಮಾಡ್ತಾ ಇದ್ದಾರೆ. ಅವರು ದೊಡ್ಡ ವಾಷಿಂಗ್ ಮಿಷಿನ್ ಕೆಟ್ಟೋದ್ರೆ ಅದು ರಿಪೇರಿ ಮಾಡ್ಸೋಕ್ಕೆ 6,000-7,000 ದುಡ್ಡು ಬೇಕು, ಅದನ್ನು ಮೂಲೆಗೆ ಇಟ್ಬಿಟ್ಟು ಇದನ್ನು ಬುಕ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಮನೆಗೆ ಹೋದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ರದ್ದು ಹೈ-ಫೈ ಇಟ್ಕೊಂಡಿರ್ತಾರೆ, ಆದರೂ ಅದು ಮೂಲೆಗೆ ಇಟ್ಬಿಟ್ಟು ಇದನ್ನು ತೊಗೊಳ್ತಾರೆ. ಈಗ ತಗೊಂಡೋದ್ಮೇಲೆ ಯಾವ್ದು ಕಂಪ್ಲೇಂಟ್ ಮಾಡಿಲ್ಲ? ಇಲ್ಲ ಸರ್, ಇದರಲ್ಲಿ ಯಾವುದೇ ಕಂಪ್ಲೇಂಟ್ ಬರಲ್ಲ. ಇದರಲ್ಲಿ ನೋ ಮೇಂಟೆನೆನ್ಸ್ ಇಲ್ಲ ಸರ್, ಯಾವುದೇ ಮೇಂಟೆನೆನ್ಸ್ ಇಲ್ಲ. ಓವರ್ಲೋಡ್ ಆದರೆ ಮಾತ್ರ ಅದಕ್ಕೆ ಅವರು ಇದಿರ್ತದೆ, ಅದನ್ನ ಅವ್ರು ಕೊಡ್ತಾರೆ. ನಿಮ್ಗೆ ಬಂದಾಗ ಏನು ಮಾಡಬೇಕು ಅಂತ ಹೇಳ್ತಾರೆ ಅವರು. ಆ ರೀತಿ ಯೂಸ್ ಮಾಡಿದ್ರೆ ಇದರಲ್ಲಿ ಮೇಂಟೆನೆನ್ಸ್ ಇಲ್ಲ ಸರ್. ಇದರಲ್ಲಿ ಪವರ್ ಸೇವ್ ಆಗುತ್ತೆ, ವಾಟರ್ ಸೇವ್ ಆಗುತ್ತೆ, ಸರ್ಫ್ ಸೇವ್ ಆಗುತ್ತೆ. ನೀವೇನಾರು ಕಂಫರ್ಟ್ ಯೂಸ್ ಮಾಡಿದ್ರೆ ಸರ್ಫ್ ಹಾಕಿದಾಗ ಒಂದು ಕಂಫರ್ಟ್ ಹಾಕಿದ್ರೆ ನೀವು ಎಷ್ಟು ಬಟ್ಟೆ ವಾಶ್ ಮಾಡ್ತೀರ ಅಷ್ಟು ಬಟ್ಟೆಗೆಲ್ಲ ಕಂಫರ್ಟ್ ಹಾಕ್ದಂಗೆ ಆಗುತ್ತೆ ಇದರಲ್ಲಿ. ಅದಲ್ದೇ ಕ್ಲೀನಿಂಗು ಏನೂ ಇಲ್ಲ ಸರ್ ಇದರಲ್ಲಿ. ನೋಡಿ ಔಟ್ಫಿಟ್ ತೆಗೆದು ಕೆಳಗಡೆ ಬಿಟ್ರಾಯ್ತು, ಎಲ್ಲ ಖಾಲಿ ಆಗಿಬಿಡುತ್ತೆ, ಏನೂ ಕಟ್ಕೊಳ್ಳಲ್ಲ ಒಳಗಡೆ, ಏನೂ ಬ್ಲಾಕ್ ಆಗಲ್ಲ. ಚೆನ್ನಾಗಿರೋ ನೀರಲ್ಲಿ 1-2 ಜಗ್ ನೀರು ಹಾಕ್ಬಿಟ್ಟು ಅದನ್ನು ಬಿಟ್ಟರು ಖಾಲಿ ಆಗುತ್ತೆ, ಎತ್ಕೊಂಡಾಗ ಮೂಲೆಗೆ ಇಡ್ತಾ ಇರೋದು. ಸರ್ ಇದು ಪ್ರೈಸ್ ಡೀಟೇಲ್ಸ್ ಹೇಳಿ ಸರ್. ಇದು ಪ್ರೈಸ್ ಬಂದು 4,000. ನಿಮ್ಗೆ 6 kg ಬೇಕು ಅಂದರೆ 3,000 ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲೇ ತೊಗೊಳ್ಳಿ 300 ರೂಪೀಸ್ ಡೆಲಿವರಿ ಚಾರ್ಜ್ ಇರುತ್ತೆ. ಅಷ್ಟೇ ಚಾರ್ಜ್ ಮಾಡ್ತಾರೆ ಅವರು, ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಸರ್. ಈಗ ಬೇರೆ ಕಡೆ ಒಂದು 500 ರೂಪಾಯಿ ಬಸ್ ಚಾರ್ಜ್ ಇರುತ್ತೆ ಅಲ್ಲಿ ಹೋಗೋದಕ್ಕೆ, ಅಲ್ಲಿ 300 ರೂಪಾಯಿ ಇರುತ್ತೆ. ಹೌದು ಸರ್, ಹೌದು. ಅವ್ರು ಕೊಡ್ತಾರೆ, ಕಂಪನಿ ಕಡೆಯಿಂದ ಅದನ್ನ ಕೊಡ್ತಾರೆ. ನಿಮ್ಮ ಕಾರ್ಗೋ ಬುಕ್ಕಿಂಗ್ ಮಾಡಿ ಹಾಕೊಡ್ತಾರೆ. ನೀವು ಎಲ್ಲಿಗೆ ಹೇಳ್ತೀರಾ ಅಲ್ಲಿಗೆ ಕಾರ್ಗೋ ಬುಕ್ಕಿಂಗ್ ಮಾಡಕ್ಕೆ ಕೊಡ್ತಾರೆ. KSRTC ಕಾರ್ಗೋ ಬುಕ್ಕಿಂಗ್ ಮಾಡಕ್ಕೆ ಕೊಡ್ತಾರೆ. ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅಲ್ಲಿಂದ ಏನಿಲ್ಲ ಬರೋ ಅವಶ್ಯಕತೆ ಇರಲ್ಲ. ಈಗ ಹಳ್ಳಿ ಆದರೂ ತಲುಪಿಸ್ತೀರಾ? ಹಳ್ಳಿ ಆದರೂ ತಲುಪ ಸರ್. ಹಳ್ಳಿ ಅಂದರೆ ಅವರು ನಿಯರ್ ಬೈ ಎಲ್ಲಿ ಅವ್ರಿಗೆ KSRTC ಇದಿರುತ್ತೆ ಅಲ್ಲಿಗೆ ಹಾಕೊಡ್ತೀವಿ. ಈಗ ಹಳ್ಳಿ ಕಡೆ ಎಲ್ಲ ಕೊಟ್ಟಿದ್ದೀರಾ ಸುಮಾರು? ಹೋಗ್ತಾ ಇದೆ ಸರ್, ತುಂಬ ಹೋಗ್ತಾ ಇದೆ. ಹಳ್ಳಿ ಕಡೆನೇ ಬೇಜಾನ್ ಹೋಗ್ತಾ ಇದೆ ಇವಾಗ. ಬ್ಯಾಚುಲರ್ಸ್ಗಂತೂ ತುಂಬ ಇದು ಬಟ್ಟೆ ವಾಶ್ ಮಾಡೋದೇ ಒಂದು ಪಾಪ ಅವ್ರಿಗೆ ಇದಾಗಿರುತ್ತೆ. ಕೆಲಸ ಮಾಡ್ಕೊಬಂದು ಸಾಕಾಗಿರ್ತಾರೆ, ಮನ್ಗಿರ್ತಾರೆ. ಬಟ್ಟೆ ವಾಶ್ ಮಾಡೋದೇ ಒಂದು ದೊಡ್ಡ ವೀಕ್ಲಿ ಎಂಡಲ್ಲಿ ಅವ್ರಿಗೆ ಒಂದು ಇದಾಗಿಬಿಟ್ಟಿರುತ್ತೆ. ಇದರಲ್ಲಿ ಏನಿಲ್ಲ, ಒಂದು ಸರಿ ಆನ್ ಮಾಡಿದ್ರೆ ಅವ್ರದ್ದು ಬಟ್ಟೆ ಎಲ್ಲ ಮುಗ್ದೋಗುತ್ತೆ. ಈಗ ಒಂದಲ್ದೇ ಮಲ್ಟಿಪ್ಲೈ ಯೂಸ್ ಆಗುತ್ತೆ, ಅವ್ರಿಗೆ ಜಾಸ್ತಿ ಪವರು ಖರ್ಚಾಗಲ್ಲ. ಮನೇಲಿ ಒಂದು ಫ್ಯಾನು TV ಓಡುತ್ತಲ್ಲ ಆ ಥರ ಪವರ್ ತೊಗೊಳುತ್ತೆ. ಇದು UPS ಇದಂತೂ ಪವರ್ ಶೇವಿಂಗ್ ಎಲ್ಲ ಇರುತ್ತೆ ಸರ್. ಇದು 5 amps ಕಂಫರ್ಟ್. ನೀವು ಸರ್ಪ್ ಹಾಕ್ತೀರಾ ಸರ್, ಅವಾಗಲೇ ಒಂದು ಕಂಫರ್ಟ್ ಹಾಕ್ಬಿಟ್ರೆ ಮುಗ್ದಾಯ್ತು. ಅದು ಎರಡು ಜೊತೆಗೆ ಮಿಕ್ಸ್ ಆಗ್ಬಿಡುತ್ತೆ. ನೀವು ಬಟ್ಟೆ ವಾಶ್ ಮಾಡ್ದಂಗೆ ಆಗುತ್ತೆ, ಕಂಫರ್ಟಲ್ಲಿ ಇದ್ದಂಗೆ ಹೋಗುತ್ತೆ. 2 in 1 ಆಗುತ್ತೆ ನಿಮಗೆ ಸರ್. ನೋಡಿ ಇದು ಎಂಟಿ ಇದ್ದಾಗ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ನೀರು ಫಿಲ್ ಮಾಡಿದ್ಮೇಲೆ ಎಲ್ಲಿಗೂ ಮೂವ್ ಮಾಡಬಾರ್ದು. ನಮ್ಮ ಟೆಕ್ನಿಷಿಯನ್ ಬಂದಾಗ ನಿಮ್ಗೆ ಅದು ಇನ್ಫಾರ್ಮ್ ಮಾಡ್ತಾರೆ. ಸೊ ಇದನ್ನು ನೋಡಿ ವಾಷಿಂಗ್ ಆಯಿತು, ಬಟ್ಟೆ ಎಲ್ಲ ಎತ್ಕೋಬೋದು, ಇಲ್ಲ ಹಂಗೆ ಖಾಲಿ ಮಾಡ್ಬೋದು. ನೋಡಿ ಇದು ಜಸ್ಟ್ ತೆಗೆದು ಕೆಳಗಡೆ ಬಿಟ್ರೆ ಆಯ್ತು, ಹಿಂಗೆ ನೋಡಿ ಎಲ್ಲ ಖಾಲಿ ಆಗುತ್ತೆ ಸರ್. ನೋಡಿ ಎಲ್ಲ ಎಂಟಿ ಆಯಿತು. ಚೆನ್ನಾಗಿರೋದು ಒಂದು ಜಗ್ ನೀರು ಹೋದ್ರಾಯ್ತು, ಅದು ಕ್ಲೀನ್ ಆಗಿಬಿಡುತ್ತೆ, ಪೂರ್ತಿ ಎಲ್ಲ ಖಾಲಿ ಆಗಿಬಿಡುತ್ತೆ. ನೋಡಿ ಒಳಗಡೆ ಏನು ಉಳ್ಕೊಳ್ಳಲ್ಲ, ಏನು ಇಷ್ಟೇ. ಇದು ತೆಗೆದುಬಿಟ್ಟು ಎತ್ತಿ ಮಡಗೋದಷ್ಟೇ ನೀನು. ನೋಡಿ ಇದನ್ನು ಮೂವ್ ಮಾಡೋ ಟೈಮಲ್ಲಿ ಇದನ್ನ ಎತ್ತಿ ಇಲ್ಲಿ ಇಟ್ಬಿಟ್ಟು ಅದ್ರ ಜಾಗಕ್ಕೆ ಅದನ್ನು ಇಟ್ಬಿಟ್ಟು ಮೂವಿಂಗ್ ಮಾಡೋದು. ನೋಡಿ ಮೇಲ್ಗಡೆ ಮಾಡಿಡ್ಕೊ, ಎರಡು ಕಡೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಕೈ ಹಿಡ್ಕೊಂಡು ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡ್ಬೋದು. ಈ ರೀತಿ ಎತ್ಕೊಂಡೋಗಿ ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡಿದ್ರೆ ಆಯ್ತು. ಹಾಂ ಸರ್, ಎಲ್ಲಿಗೆ ಬೇಕಾದ್ರೂ ಇಟ್ಕೋಬೋದು. ಒಂದಿಷ್ಟು ಚಿಕ್ಕ ಜಾಗ ಇದ್ದರೆ ಸಾಕು, ಅಲ್ಲಿ ಇಟ್ಕೋಬೋದು ಸರ್. ಇದು ಕ್ವಾಲಿಟಿಯಲ್ಲಿ ನಂಬರ್ 1. ನೀವು ಎಲ್ಲೂ ಸಿಗಲ್ಲ ಈ ಥರ ಪ್ರಾಡಕ್ಟು. ಸೊ ಅದಲ್ದೇ ಇವರಲ್ಲಿ ಏನಂದರೆ ಸಿಂಪಲ್ ಆಗಿರುತ್ತೆ, ಸೊ ಕಡಿಮೆ ಬೆಲೆಗೆ ಸಿಗತ್ತೆ. ಸೊ ಹಾಗಾಗಿ ಇದು ಎಲ್ಲಿ ಯಾರು ಒಬ್ಬರು ನೋಡಿದ್ರೆ ಅದ್ರ ಒಬ್ಬರಿಂದ ಒಬ್ಬರಿಗೆ ತುಂಬ ಇದಾಗ್ತಾ ಇದೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ ಇದು.
ಅವ್ರಿಗೆ ನಮ್ಗೆ ಅವ್ನು ಬೇಕು ಅಂತಂದವ್ರಿಗೆ ನೀವು ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ತಲುಪಿಸ್ತೀವಿ ಸರ್.